ಓಂ ಶ್ರೀ ಸಾಯಿರಾಮ್. ಭಾಗವತ ವಾಹಿನಿ ಅಧ್ಯಾಯ 36. ದೈತ್ಯರಿಗಾದ ಗತಿ. ಕೃಷ್ಣನ ಬಾಲಲೀಲೆಗಳನ್ನು ಸ್ಮರಿಸುವುದು ಹೇಳುವುದು ಶುಕರಿಗೆ ಕೂಡ ಅಮಿತ ಪ್ರೀತಿಯದಾದ್ದರಿಂದ ಪರೀಕ್ಷಿತ್ ಕೇಳಿದ್ದೇ ತಡ. ಶುಕ: ಮಹಾರಾಜ, ಉಳಿದು ಇರುವ ಈ ಶೇಷ ಕಾಲವನ್ನು ಭಗವತ್ ಕಥಾಶ್ರವಣದಿಂದ ಪವಿತ್ರಗೊಳಿಸುವುದಕ್ಕಿಂತ ಹೆಚ್ಚಿನದು ಬೇರೆ ಏನಿದೆ? ಭಗವತ್ ಲೀಲೆಗಳೆಲ್ಲವೂ ಅಮೃತ ಬಿಂದುಗಳೇ, ಎಲ್ಲವೂ ಆನಂದಮಯವಾದುವುಗಳೇ. ನೀನು ಏನನ್ನು ಕೇಳಲು ಬಯಸುತ್ತೀಯೋ ಹೇಳು, ಅದನ್ನು ಕುರಿತು ಸತ್ಯಾಂಶವನ್ನೂ ಮಹಾತ್ಮ್ಯವನ್ನೂ ಹೇಳುತ್ತೇನೆ ಎನ್ನಲು ಪರೀಕ್ಷಿತ್ ಮಹಾರಾಜ: ಸ್ವಾಮಿ, ಗೋಪಾಲ ಆ ಗೋಪಾಲರುಗಳೊಂದಿಗೆ ಇನ್ನೇನು ವಿನೋದಗಳನ್ನಾಡುತ್ತಿದ್ದ ಎನ್ನುವುದನ್ನು ಕೇಳಬೇಕೆನಿಸಿದೆ ಎಂದ. ಶುಕ ಹೇಳಲಾರಂಭಿಸಿದ: ಮಹಾರಾಜ, ಗೋಪಾಲ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ದನಗಳ ಕೊಟ್ಟಿಗೆಗೆ ಹೋಗಿ ಆ ದಿನ ಯಾವ ಯಾವ ದನಗಳನ್ನು ಮೇವಿಗೆ ಹೊಡೆದುಕೊಂಡು ಹೋಗಬೇಕೋ ಅವುಗಳಿಗೆ ನೀರು ಕುಡಿಸಿ, ಮಿಕ್ಕವುಗಳಿಗೆ ಹುಲ್ಲು ಹಾಕಿ, ಮೇವಿಗೆ ಹೊಡೆದುಕೊಂಡು ಹೋಗಬೇಕಾದವುಗಳ ಹಗ್ಗ ಬಿಚ್ಚಿ ಹೊರಕ್ಕೆ ಹೊಡೆಯುತ್ತಿದ್ದ. ಒಳಗೆ ಹೋಗಿ ತಂಗಳನ್ನು ಉಪ್ಪಿನಕಾಯಿಯ ಬುತ್ತಿ ಕಟ್ಟಿಕೊಂಡು ಅಣ್ಣನನ್ನು ಎಬ್ಬಿಸಿ ಬೀದಿಗೆ ಹೋಗಿ ಊರಿನ ಗೊಲ್ಲ ಬಾಲಕರಿಗೆ ತಾನು ಸಿದ್ಧವಾಗಿದ್ದೇನೆಂದು ತಿಳಿಸಲು ಕೊಂಬು ಊದುತ್ತಿದ್ದ. ಆ ಧ್ವನಿ ಕೇಳುತ್ತಲೇ ಗೊಲ್ಲ ಬಾಲಕರು ಒಮ್ಮೆಲೆ ಗಡಿಬಿಡಿಯಿಂದ ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸಿ ತಂಗಳು ಬುತ್ತಿ ಗಂಟನ್ನು ಹೆಗಲ ಮೇಲೆ ಹಾಕಿಕೊಂಡು ಯಶೋದಮ್ಮನ ಮನೆಯ ಮುಂದೆ ಸಿದ್ಧವಾಗಿ ಬಂದು ನಿಲ್ಲುತ್ತಿದ್ದರು. ಎಲ್ಲರೂ ಸೇರಿ ವೇಣುವನ್ನೂದಿಕೊಳ್ಳುತ್ತಾ, ಕೆಲವರು ಕೋಗಿಲೆ ಕೂಗಿದೊಡನೆ ತಾವೂ ಅದರಂತೆ ಮರು ಕೂಗು ಕೂಗುತ್ತಾ, ಆಕಾಶದಲ್ಲಿ ಪಕ್ಷಿಗಳು ಹಾರುವಾಗ ಭೂಮಿಯ ಮೇಲೆ ಬಿದ್ದ ಅವುಗಳ ನೆರಳನ್ನೇ ಅನುಸರಿಸಿ ಓಡುತ್ತಾ, ದನಗಳ ಮೇಲೆ ಮಲಗಿಕೊಂಡು ತಮಗೆ ಬೇಕಾದ ಹಾಡನ್ನು ರಾಗವಾಗಿ ಕಿರಿಚುತ್ತಾ, ಮಧ್ಯೆ ಮಧ್ಯೆ ಗೋಪಾಲ ಏನು ಮಾಡುತ್ತಿದ್ದಾನೋ ಎಲ್ಲಿದ್ದಾನೋ ಎಂದು ನೋಡುತ್ತಾ ಹೋಗಿ ಅರಣ್ಯವನ್ನು ಸೇರುತ್ತಿದ್ದರು. ಕೃಷ್ಣ ತನ್ನ ಮುರಳಿಯನ್ನು ಸೊಂಟದಲ್ಲಿ ಸಿಕ್ಕಿಸಿ ಬಲಗೈಯಲ್ಲಿ ಕೋಲನ್ನೂ ಎಡಗೈಯಲ್ಲಿ ಬುತ್ತಿ ಗಂಟನ್ನೂ ಹಿಡಿದು ತನ್ನ ಮಧುರ ಮನೋಹರ ಕಂಠದಿಂದ ಏರಿದ ಧ್ವನಿಯಲ್ಲಿ ಹಾಡುತ್ತಾ ನಡೆದು ಹೋಗುತ್ತಿದ್ದ. ಗೋವುಗಳು ಆನಂದದಿಂದ ಅವನ ಹಾಡನ್ನು ಕೇಳುತ್ತಿದೆಯೋ ಎನ್ನುವಂತೆ ಕಿವಿಗಳನ್ನು ನೆಟ್ಟಗೆ ಮಾಡಿಕೊಂಡು ಕತ್ತುಗಳನ್ನು ಎತ್ತಿಕೊಂಡು ಗೋಪಾಲನ ಗಾನಕ್ಕೆ ತಾಳವೋ ಎನ್ನುವಂತೆ ಹೆಜ್ಜೆ ಹಾಕುತ್ತಾ ಹೋಗಿ ಕೊಳವನ್ನು ಸೇರುತ್ತಿದ್ದವು. ಆ ಹೊತ್ತಿಗೆ ಊಟದ ಸಮಯವಾಗುತ್ತಿದ್ದುದರಿಂದ ಎಲ್ಲರೂ ಆ ಕೊಳದ ದಂಡೆಯ ಮೇಲೆ ಕುಳಿತು ಮೊಸರು ಹಾಲು ಸೇರಿಸಿ ಕಲಸಿದ ಅನ್ನ ಹಾಗೂ ಬಗೆ ಬಗೆಯ ಅಡಿಗೆಯ ತಮ್ಮ ಬುತ್ತಿ ಗಂಟನ್ನು ಬಿಚ್ಚಿಟ್ಟುಕೊಂಡು ಗೋಪಾಲ ತನ್ನ ಗಂಟನ್ನು ಬಿಚ್ಚಿ ಉಣ್ಣಲು ಪ್ರಾರಂಭಿಸುವವರೆಗೂ ಕಾಯುತ್ತಾ ಕುಳಿತಿರುತ್ತಿದ್ದರು. ಗೋಪಾಲ ತುತ್ತನ್ನು ಬಾಯಿಗೆ ಹಾಕಿಕೊಳ್ಳುತ್ತಲೇ ಎಲ್ಲರೂ ತಿನ್ನಲು ಮೊದಲು ಮಾಡುತ್ತಿದ್ದರು. ಒಂದೊಂದು ಸಾರಿ ಗೋಪಾಲ ತನ್ನ ಮೊಸರನ್ನವನ್ನು ತುತ್ತು ತುತ್ತು ಮಾಡಿ ಎಲ್ಲರಿಗೂ ಹಂಚಿ ಅವರನ್ನವನ್ನು ತಾನು ಒಂದೊಂದು ಉಂಡೆ ಕೈಗೆ ಹಾಕಿಸಿಕೊಂಡು ತಿನ್ನುತ್ತಿದ್ದ. ಗೋಪಾಲ, ಇದು ನಮ್ಮ ಎಂಜಲು, ಹೇಗೆ ನಿನಗೆ ಕೊಡುವುದು? ಅಪರಾಧ ಅಲ್ಲವೇ ಎಂದು ಆ ಬಾಲಕರು ಹೆದರಿ ಹಿಂದೆ ಹಿಂದಕ್ಕೆ ಸರಿಯುತ್ತಿದ್ದರು. ಆಗ ಗೋಪಾಲ, ಎಲ್ಲರಲ್ಲೂ ಇರುವವನು ಒಬ್ಬನೇ, ಆದ್ದರಿಂದ ಭೇದವೇಕೆ? ಎಂಜಲು ಹೇಗಾಗುವುದು ಎನ್ನುತ್ತಾ ಅವರು ನೆಂಚಿಕೊಳ್ಳಲು ಇಟ್ಟುಕೊಂಡಿದ್ದ ನಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಪಕ್ಕನೆ ತೆಗೆದುಕೊಂಡು ಚಪ್ಪರಿಸಿ ಬಿಡುತ್ತಿದ್ದ. ಅಂದು ಶಬರಿಯ ಎಂಜಲು ತಿಂದ ಸ್ವಾಮಿಗೆ ಇಂದು ಗೋಪಬಾಲರ ಎಂಜಲು ಬೇರೆ ಹೇಗಾದೀತು? ಒಂದು ದಿನ ಹೀಗೆ ಗುಡ್ಡದ ನೆರಳಲ್ಲಿ ಕುಳಿತು ಬುತ್ತಿ ತಿಂದು ಕೊಳದಲ್ಲಿ ಕೈ ತೊಳೆದ ಮೇಲೆ ಇದ್ದಕ್ಕಿದ್ದಂತೆ ಗೋಪಾಲ ಮಂದೆಯ ಬಳಿಗೆ ಓಡಿ ಹೋದದ್ದನ್ನು ನೋಡಿ ಮಿಕ್ಕ ಗೋಪಾಲರುಗಳು ಆಶ್ಚರ್ಯದಿಂದ ನೋಡಲು ಮಂದೆಯಲ್ಲಿ ಅಂದವಾದ ಯಾವುದೋ ಹೊಸ ಕರುವೊಂದು ಕಾಣಿಸಿತು. ಗೋಪಾಲ ನೇರವಾಗಿ ಆ ಕರುವಿನ ಬಳಿ ಹೋಗಿ ಅದರ ಹಿಂದಿನ 2 ಕಾಲುಗಳನ್ನೂ ಹಿಡಿದು ಎತ್ತಿ ಗಿರಗಿರನೆ ತಿರುಗಿಸಿ ಒಂದು ಬಂಡೆಯ ಮೇಲೆ ಅಪ್ಪಳಿಸಿದ. ತಕ್ಷಣವೇ ಅದು ರಾಕ್ಷಸ ರೂಪ ಧರಿಸಿ ವಿಕಾರ ಸ್ವರದಿಂದ ವಿಚಿತ್ರವಾಗಿ ಕಿರುಚುತ್ತಾ ಬಾಯಲ್ಲಿ ರಕ್ತ ಕಾರುತ್ತಾ ಪ್ರಾಣ ಬಿಟ್ಟಿತು. ಗೋಪಾಲರು ಅದನ್ನು ನೋಡಿ ಆಶ್ಚರ್ಯ ಪರವಶರಾಗಿ ಗೋಪಾಲನ ಬಳಿಗೆ ಓಡಿಬಂದು ಏನಿದು ವಿಚಿತ್ರ ಎಂದು ಕೇಳಲು ಗೋಪಾಲ ಮುಗುಳ್ನಗೆ ಸೂಸುತ್ತಾ
ಕಂಸದೂತನಾದ ಒಬ್ಬ ರಾಕ್ಷಸ ಈ ರೂಪ ಧರಿಸಿ ಬಂದು ನಮ್ಮ ಗೋವುಗಳ ಮಂದೆಯಲ್ಲಿ ಸೇರಿದ್ದ. ಅವನಿಗೆ ತಕ್ಕ ಶಾಸ್ತಿ ಮಾಡಿದೆ ಎಂದು ಹೇಳಿದ. ಹುಡುಗರೆಲ್ಲ ಗೋಪಾಲನನ್ನು ಕೊಂಡಾಡುತ್ತಾ ಒಳ್ಳೆಯ ಕೆಲಸ ಮಾಡಿದೆ ಗೋಪಾಲ ಎಂದು ಅವನ ಸುತ್ತ ಕುಣಿದು ಕುಪ್ಪಳಿಸಿದರು. ಮಂದೆಯಲ್ಲಿ ಇನ್ನೂ ಯಾವುದಾದರೂ ಹೊಸ ದನ ಕರುಗಳು ಬಂದು ಸೇರಿವೆಯೋ, ತಮ್ಮ ದನ ಕರುಗಳನ್ನೇನಾದರೂ ನುಂಗಿವೆಯೋ ಎಂದು ಆತಂಕದಿಂದ ನೋಡಿದರು. ತಮ್ಮ ತಮ್ಮ ದನ ಕರುಗಳನ್ನು ಹುಡುಕಿ ಅವು ಇರುವುದನ್ನು ಕಂಡು ಸಮಾಧಾನಪಟ್ಟರು. ಆಮೇಲೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಗುಡ್ಡದ ಬಳಿಗೆ ಬಂದರು. ಬಿಸಿಲು ತಾಪ ಜಾಸ್ತಿಯಾಗಿದ್ದುದರಿಂದ ದನಗಳನ್ನು ಬಂಡೆಗಳ ನೆರಳಿಗೆ ಹೊಡೆದು ತಾವೂ ಆ ಗುಡ್ಡದ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಂಡರು. ಇಷ್ಟರಲ್ಲಿ ಹೊತ್ತು ಇಳಿಯಿತು. ದನಗಳನ್ನು ಮನೆಗೆ ಹೊಡೆದುಕೊಂಡು ಹೋಗೋಣವೆಂದು ಒಬ್ಬ ಬಾಲಕ ಎದ್ದು ನೋಡಿದರೆ ಕೊಕ್ಕರೆಯಾಕಾರದ ಒಂದು ಭಯಂಕರ ಪ್ರಾಣಿಯು ದನ ಕರುಗಳನ್ನು ನುಂಗುತ್ತಿದ್ದುದನ್ನು ನೋಡಿ ಕೃಷ್ಣ ಗೋಪಾಲ ಎಂದು ಕೂಗಿಕೊಂಡ. ಆ ಕೂಗು ಕೇಳುತ್ತಲೇ ಗೋಪಾಲ ಒಂದೇ ಕ್ಷಣದಲ್ಲಿ ಹೋಗಿ ಬಕಪಕ್ಷಿ ಆಕಾರದಲ್ಲಿದ್ದ ಆ ಬಕಾಸುರನ ಕೊಕ್ಕನ್ನು ಇಬ್ಬಾಗವಾಗಿ ಸೀಳಿ ಬಿಸಾಡಿ ಹೊಟ್ಟೆಯಲ್ಲಿದ್ದ ಗೋವುಗಳನ್ನು ರಕ್ಷಿಸಿದ. ಹೀಗೆ ನಿತ್ಯವೂ ಒಂದು ಅದ್ಭುತವಾದ ವಿಚಿತ್ರ ರೀತಿಯಲ್ಲಿ ಕಂಸ ಕಳಿಸಿದ ರಾಕ್ಷಸ ದೂತರನ್ನು ಕೊಲ್ಲುವುದು ಗೋಪಾಲನಿಗೆ ಒಂದು ಆಟವಾಗಿ ಪರಿಣಮಿಸಿತು. ಗೊಲ್ಲ ಬಾಲಕರಿಗೆ ಗೋಪಾಲನ ಚರ್ಯೆಯಿಂದ ಆಶ್ಚರ್ಯವಾಗುತ್ತಿರಲಿಲ್ಲ. ಏಕೆ ಅಂದರೆ ಗೋಪಾಲನ ಶಕ್ತಿ ಸಾಮರ್ಥ್ಯಗಳು ಮಾನವಾತೀತವಾದುವೆಂದು ಅವರಿಗೆ ಹೃದಯದಲ್ಲಿ ನಾಟಿ ಹೋಗಿತ್ತು. ಆದ್ದರಿಂದಲೇ ಗೋಪಾಲಕರುಗಳು ಯಾವ ಭಯವೂ ಇಲ್ಲದೆ ಯಾವಾಗ ಅಂದರೆ ಆಗ ಎಲ್ಲೆಂದರಲ್ಲಿಗೆ ಗೋಪಾಲನೊಂದಿಗೆ ಹೋಗಲು ಸಿದ್ಧರಿರುತ್ತಿದ್ದರು. ಹಿಂದಿನ ದಿನ ಬಕಾಸುರ ರಾಕ್ಷಸ ಬಕಪಕ್ಷಿ ರೂಪದಲ್ಲಿ ಬಂದು ಗೋಪಾಲನಿಂದ ಹತನಾದ ವಾರ್ತೆ ಕೇಳಿದ ಅವನ ರಾಕ್ಷಸ ತಮ್ಮ ಕೋಪೋದ್ರಿಕ್ತನಾಗಿ ಭೂತಾಕಾರದ ಹೆಬ್ಬಾವಿನ ರೂಪದಿಂದ ಬಂದು ಗೋವುಗಳನ್ನೂ ಗೋಪಾಲರನ್ನೂ ಕಡೆಗೆ ರಾಮಕೃಷ್ಣಾದಿಗಳನ್ನೂ ಸಹಿತ ಬಿಡದಂತೆ ನುಂಗುವ ಉದ್ದೇಶದಿಂದ ದಾರಿಗೆ ಅಡ್ಡಲಾಗಿ ಬಾಯಿ ತೆರೆದುಕೊಂಡು ಅವರು ಬರುವುದನ್ನೇ ಕಾಯುತ್ತಾ ಬಿದ್ದುಕೊಂಡಿದ್ದ. ಗೋಪಾಲರು ಇದನ್ನು ತಿಳಿಯದೆ ಗೋವುಗಳನ್ನು ಹೊಡೆದುಕೊಂಡು ಹೋದರು. ಗೋಪಾಲರೂ ಗೋವುಗಳೂ ಗುಹೆಯಂತಿದ್ದ ಅದರ ಬಾಯಿಯೊಳಗೆ ನೇರವಾಗಿ ಹೋಗಿ ಹೊಟ್ಟೆಯೊಳಕ್ಕೆ ಇಳಿದರು. ಇದನ್ನು ಕಂಡ ಗೋಪಾಲ ಇದು ರಾಕ್ಷಸನೇ ಎನ್ನುವುದನ್ನು ತಿಳಿದು ಅದರ ಬಾಯಿಯ 2 ದವಡೆಗಳನ್ನು ಹಿಡಿದು ಬಾಲದವರೆಗೂ ಸೀಳಿ ಹೊಟ್ಟೆಯಲ್ಲಿದ್ದ ಗೋವುಗಳನ್ನೂ ಮತ್ತು ಗೋಪಾಲರನ್ನೂ ರಕ್ಷಿಸಿದ. ನಡೆದ ಸಂಗತಿಯನ್ನು ಗೋಪಾಲರಿಗೆ ಹೇಳಿ ಅವರ ಭಯ ಹೋಗಲಾಡಿಸಿದ. ಅಂದಿನಿಂದ ಗೋಪಾಲರುಗಳಲ್ಲಿದ್ದ ಅಷ್ಟಿಷ್ಟು ಭಯಭ್ರಾಂತಿ ಕೂಡ ಹೋಗಿ ಏನೇ ಬರಲಿ ಸರ್ವಶಕ್ತಿವಂತನಾದ ನಮ್ಮ ಗೋಪಾಲನು ಇದ್ದಾನೆ ಎಂದು ನಿರ್ಭಯದಿಂದ ಯಾವುದನ್ನೂ ಲೆಕ್ಕಿಸದೆ ಅತ್ತಿತ್ತ ನೋಡದೆ ಕೃಷ್ಣ ಹೋದ ದಾರಿಯಲ್ಲೇ ಹೋಗುತ್ತಿದ್ದರು. ಮಹಾರಾಜ, ಹೀಗೆ ಗೋಪಾಲನ ಬಾಲ ಲೀಲೆಗಳು ನಿಮಿಷ ನಿಮಿಷಕ್ಕೂ ಅದ್ಭುತವೇ, ವಿಚಿತ್ರವೇ, ವಿನೋದವೇ. ನಾನು ಏನೆಂದು ಹೇಳಲಿ? ಅಮಾನುಷವಾದ ಈ ಅದ್ಭುತ ಚರ್ಯೆಗಳು ಸಾಮಾನ್ಯರಿಗೆ ಸಾಧ್ಯವೇ? ಇಂಥ ಅದ್ಭುತಗಳನ್ನು ನೋಡಿಯೂ ದೈವವನ್ನು ನಂಬದಿರುವಂಥವರು ಭೂಮಿಗೆ ಭಾರವೇ ಸರಿ, ಅವರ ಜನ್ಮ ಬೂರುಗದ ಕಾಯಿಯೇ ಸರಿ ಎಂದು ಶುಕ ಮಂದಸ್ಮಿತ ವದನನಾಗಿ ಕಣ್ಣುಗಳನ್ನು ತೆರೆದು ಚಿನ್ಮಯ ಮೂರ್ತಿಯ ರೂಪವನ್ನು ದರ್ಶನ ಮಾಡುತ್ತಿರುವನಂತೆ ನೆಟ್ಟ ದೃಷ್ಟಿಯಿಂದ ಒಂದೇ ಕಡೆ ನೋಡುತ್ತಾ ಮಾತು ನಿಲ್ಲಿಸಿದುದನ್ನು ನೋಡಿ ಪರೀಕ್ಷಿತ್ ಮಹಾರಾಜ, ಸ್ವಾಮಿ, ದಾನವರು ಸಹ ದೈವವನ್ನು ನಂಬದಿರಲು ಕಾರಣವೇನು? ಕಣ್ಣಾರೆ ಕಂಡಿದ್ದನ್ನು ನಂಬುವುದಿಲ್ಲ, ಕಿವಿಯಲ್ಲಿ ಕೇಳಿದ್ದನ್ನು ಮಾತ್ರ ನಂಬುತ್ತಾರೆ. ಇದು ಕೇವಲ ಅವರ ಪಾಪ ಫಲವೇ ಎಂದು ನನ್ನ ಭಾವನೆ, ಅಥವಾ ಶಾಪವಿದ್ದರೂ ಇರಬಹುದು ಎಂದು ಹೇಳುತ್ತಲೇ ಶುಕ, ಮಹಾರಾಜ, ನಿನ್ನ ಮಾತು ಪರಮಸತ್ಯ. ಕಂಸ, ಜರಾಸಂಧ, ಶಿಶುಪಾಲ, ಸಾಲ್ವ ಮೊದಲಾದ ರಾಕ್ಷಸರು ಕೃಷ್ಣನ ಸಾಮರ್ಥ್ಯಗಳನ್ನು ಎಷ್ಟೇ ಕಣ್ಣಾರೆ ನೋಡಿದ್ದರೂ ಗೊಲ್ಲ ಬಾಲಕನೆನ್ನುವ ಭಾವನೆ ಅವರ ಕಿವಿಗಳಲ್ಲಿ ಗುಮ್ಮಿಡುತ್ತಿದ್ದುದರಿಂದಲೇ ಕಣ್ಣಲ್ಲಿ ಕಂಡದ್ದನ್ನು ನಂಬದೆ ಅಶರೀರ ವಾಣಿಯನ್ನು ನಂಬಿದ್ದರಿಂದಲೇ ಅಲ್ಲವೇ ಪ್ರಾಣಗಳನ್ನು ಒಪ್ಪಿಸಿದುದು. ಕೃಷ್ಣನ ಅಮಾನುಷ ಚರ್ಯೆಗಳು, ಅತ್ಯದ್ಭುತ ಶಕ್ತಿಗಳು ನಿತ್ಯವೂ ತಾವು ಕಳಿಸಿದ ದೂತರ ಮುಖಾಂತರ ತಿಳಿಯುತ್ತಿದ್ದರೂ ಅವುಗಳನ್ನು ಅಲಕ್ಷ್ಯ ಮಾಡಿ ಭಗವಂತ ಎನ್ನುವುದನ್ನು ಮರೆಯುವುದು ಶಾಪವಲ್ಲದೆ ಮತ್ತೇನೋ. ಅಷ್ಟೇ ಅಲ್ಲ, ಅದು ಪಾಪದ ಫಲವೂ ಹೌದು. ಗೋಪಾಲ ಲೋಕಪಾಲಕನೇ ಹೊರತು ಗೊಲ್ಲ ಬಾಲಕನಲ್ಲ.
ರೂಪದಲ್ಲಿ ಮಾನವಾಕಾರದ ಬಾಲಕನೇ ಹೊರತು ಶಕ್ತಿಯುಕ್ತಿಗಳಲ್ಲಿ ಮುಕ್ತಿಯನ್ನು ಕೈಯಲ್ಲಿರಿಸಿಕೊಂಡು ಬಂಧ ವಿಮುಕ್ತಿ ಮಾಡುವ ಭದ್ರಮೂರ್ತಿ ಅವನೇ ನಾರಾಯಣ ಮೂರ್ತಿ ಎಂದು ಶುಕ ಹೇಳಿದ ಮಾತುಗಳನ್ನು ಕೇಳಿ ಪರೀಕ್ಷಿತ್ ಸಂತೋಷ ಭರಿತನಾಗಿ, ನಮ್ಮ ತಾತಂದಿರು ಆ ಗೋಪಾಲನೊಂದಿಗೆ ಕೂಡಿ ಆಡಿ ಆನಂದಿಸಿದ ಭಾಗ್ಯದಲ್ಲಿ ಅಣು ಮಾತ್ರವಷ್ಟಾದರೂ ಕೇಳಿ ಆನಂದಿಸುವ ಭಾಗ್ಯ ನನಗೆ ಸಿಕ್ಕಿದ್ದು ಇದು ನನ್ನ ಭಾಗ್ಯವೇ. ಅವರ ಪುಣ್ಯ ಫಲದಿಂದಲೇ ನಾನು ಇಂಥ ಮಹಾಋಷಿಗಳ ಬಾಯಿಂದ ಮಾಧವ ಸ್ವರೂಪನ ಲೀಲೆಗಳನ್ನು ಕೇಳಲು ಸಾಧ್ಯವಾಯಿತು. ಹಾಗಲ್ಲದಿದ್ದರೆ ಇದು ಸಾಮಾನ್ಯರಿಗೆ ಸಿಕ್ಕುವಂಥದ್ದೇ ಎಂದು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಹಸ್ತಗಳನ್ನು ಜೋಡಿಸಿದ. ಜೈ ಸಾಯಿರಾಮ್.